ಯಶಸ್ವಿನಿ ಆನಂದ್ ಅವರು ಜೋಡಿಯಾಗಿ ಏನ್ ಅಡ್ಗೆ ಮಾಡ್ತಾರೆ ಕೇಳೋಣ. ಏನ್ ಮಾಡ್ತಿದ್ದೀರಿ? ಟೇಸ್ಟಿ ಪ್ಯಾನ್ ಕೇಕ್ ರಬಡಿ. ವಾವ್, ಇದು ರಾಬಡಿ ದೇವಿ ಫೇವರೇಟ್ ಡಿಶ್ ಅದು. ಅದಕ್ಕೋಸ್ಕರ ಓಕೆ ಆ ಹೆಸರು. ಓಕೆ ಫೈನ್. ಈಗ ಇದ್ರದೆಲ್ಲ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮೇಡಮ್ ಮಾಡ್ತಾರೆ. ಯಾವ ಆರ್ಟಿಸ್ಟ್ ಇದ್ದಾರೆ ಇವತ್ತಿನ ದಿವಸ? ಸರಿ ಆಯ್ತು, ಹೇಳಿ ಏನೇನ್ ಸಾಮಗ್ರಿಗಳಿದೆ. ಗೋಧಿ ಹಿಟ್ಟು, ಚಿರೋಟಿ ರವೆ, ಏಲಕ್ಕಿ ಪುಡಿ, ಸಕ್ಕರೆ, ಹಾಲು, ಕೋವಾ, ತುಪ್ಪ ಮತ್ತೆ ಬಾದಾಮಿ. ಫಸ್ಟ್ ಇದನ್ನೆಲ್ಲ ಕಲ್ಸ್ಕೋಬೇಕು. ಗೋಧಿ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಚೂರ್ ಕೋವಾ, ಹಾಲು, ಏಲಕ್ಕಿ ಪುಡಿ ಹಾಕೊಂಡು ಓಕೆ ಇದನ್ನೆಲ್ಲ ಕಲ್ಸ್ಕೋಬೇಕು. ಹೌದು. ಬೌಲ್ ತಗೊಂಡ್ಬಿಡೋಣ. ಒಂಚೂರು ಹಾಕು, ಬರಲ್ಲ. ಚೂರ್ ಚಿರೋಟಿ ರವೆ, ಸಕ್ಕರೆ ಅಥವಾ ಶುಗರು. ಸಕ್ಕರೆ ಸ್ವಲ್ಪ ಹಾಕಿದ್ರೆ ಸಾಕಾ? ಸ್ವಲ್ಪ ಸಾಕು. ಚೂರು ಏಲಕ್ಕಿ ಪುಡಿ, ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂತ ಹಾಕೋಬಹುದು, ಸಕ್ಕರೆ ತೊಂದ್ರೆ ಇಲ್ಲ. ಮತ್ತೆ ಕೋವಾ. ಎಲ್ಲ ತುಂಬಾ ಟೇಸ್ಟಿ ಆಗಿರೋ ಐಟಮ್ಸ್ ಹಾಕ್ತಾ ಇದ್ದೀರಾ. ಜೊತೆಗೆ ಇವ್ರು ಕೋವಾ ಹಾಕದ್ ನೋಡಿದ್ರೆ ಭಯ ಆಗುತ್ತೆ. ಏಕೆ? ಒಂದೇ ತೆಗೆದು ಹಾಕ್ತಿದ್ದೀರಲ್ಲ ಅದಕ್ಕೆ. ಸಾಕು, ಜಾಸ್ತಿ ಏನ್ ಬೇಡಲ್ಲ. ಚೂರ್ ಹಾಲು, ಇದನ್ನ ಆಕ್ಚುಲಿ ಕಲ್ಸಿದ್ಮೇಲೆ 2 hours ಇಡ್ಬೇಕು. ಓಕೆ, ಇದು ಚೆನ್ನಾಗಿ ನೆನಿಬೇಕಿನ್ನ. ಇನ್ನು ಹಾಲಾಕು, ಇನ್ನು ಹಾಕು, ಇನ್ನು ಹಾಕು. ನಾವು ಚೆನ್ನಾಗಿ ಒದಗ್ಬೇಕು. ಈ ಪೇಸ್ಟ್ ಇದೆಯಲ್ಲ, ಇದು ಮಾಡ್ಕೊಂಡ್ಮೇಲೆ ಇದು ಆಕ್ಚುಲಿ 2 hours ಈಗ ನೆನಿಬೇಕು. ಸೊ ಅದಕ್ಕೆ ನಾವು ಮನೆಯಿಂದಾನೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಅಂದ್ರೆ 2 hours ನೆಂದಿರೋ ಅಂತ ಒಂದು ಪೇಸ್ಟ್ ಅನ್ನ ನಾವು ಮಾಡ್ಕೊಂಡ್ ಬಂದಿದೀವಿ. ಇದೆಲ್ಲ ಜೇಬಲ್ಲಿ ಇಟ್ಟಿದ್ದೆಲ್ಲ. ಓ ಇಲ್ಲ, ಅಲ್ಲಿದೆ. ಓಕೆ, ಸೊ ದಿಸ್ ಇಸ್ ದಿಸ್ ಪೇಸ್ಟ್. ಓಕೆನಾ? ನೋಡಿ ಹೀಗಾಗ್ತದೆ ಇದು. ಹಾಗಿರೋ ಅಂತದ್ದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಹೀಗಾಗುತ್ತೆ. 2 hour ಕರೆಕ್ಟ್ ಆಗಿ ಏನಾರು ಅಲಾರಾಮ್ ಹಾಕಿ, ಇಲ್ಲ ಬಟ್ಟೆ ಹೋಗ್ಯಾವಾಗ್ಲೂ ಇದು ಮಾಡ್ಬೋದು. ವಾಷಿಂಗ್ ಮಿಷಿನ್ ಟೈಮರ್ ಸೆಟ್ ಮಾಡ್ಬಿಟ್ಟು ಹೋಗಿ ಆರಾಮಾಗಿ ಟಿವಿ ನೋಡ್ತಾ ಇದ್ರೆ ಅದಕ್ಕೆ ಅಂದ ತಕ್ಷಣ 2 hour ಆಯ್ತು ಅಂತ ಇದಕ್ಕೆ ಬರ್ಬೋದು, ಶಿಫ್ಟ್ ಆಗ್ಬೋದು. ಈಗ ಒಂದ್ ಸೆಕೆಂಡ್. ಓಕೆ, ರಬಡಿ ಅಂದಿದ ತಕ್ಷಣ ಹಾಲು ಚೆನ್ನಾಗಿ ಕುದಿ ಬಂದು ಹಾಕ್ತಾ ಇರ್ಬೇಕಲ್ಲ. ಅದಕ್ಕೊಂಚೂರು ಕೋವನು ಮಿಕ್ಸ್. ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇರುತ್ತೆ ನೋಡ್ಕೊಳ್ಳಿ. ಆಮೇಲೆ ಉಪ್ಪು ಹುಳಿ ಖಾರ ಇದಕ್ಕೇನು ಉಪಯೋಗಿಸ್ತಾ ಇಲ್ಲ ಅಂತ ನನಗೆ ಗೊತ್ತು. ಆನಂದ್, ಅದು ತುಪ್ಪ ಹಾಕ್ಬೇಕಲ್ಲ ತವಾಗ? ತುಪ್ಪ ಹಾಕ್ಬೇಕು. ನಾನು ಅದೇ ನೋಡ್ತಾ ಇದ್ದೀನಿ. ಇನ್ನ ಹೀಟ್ ಆಗ್ಬೇಕದು? ಇಲ್ಲ, ಒಂದ್ಸಲಿ ಕೂತ್ಕೊಂಡಿದ್ರೆ ಗೊತ್ತಾಗ್ಬಿಡುತ್ತೆ ಹೀಟ್ ಆಗಿದಿಲ್ಲ. ಏನಂದ್ರೆ ಪ್ರತಿಯೊಂದು ನೋಡಿ, ಅದಕ್ಕೆ ಹೇಳೋದು ನಮ್ಗೆ, ಅದಕ್ಕೆ ಹೇಳ್ತಾರಲ್ಲ ತಿಳಿದಿರುವುದು ಸಾಸಿವೆ ಎಷ್ಟು, ತಿಳಿಯಬೇಕಾಗಿರೋದು ಸಾಗರದಷ್ಟು ಅಂತ. ಆತರ ನಮ್ ಡಿಪಾರ್ಟ್ಮೆಂಟ್ ಅಲ್ಲ ಇವೆಲ್ಲ ಆಕ್ಚುಲಿ. ಬಟ್ ಮಾಡಕ್ ಬಂದಾಗ್ಲೇ ಗೊತ್ತಾಗೋದು ಕಷ್ಟ ಏನು ಅಂತ. ಈಗ ನಾವ್ ಯಾವ್ದೋ ಹೋಟ್ಲಲ್ಲಿ ಅಥವಾ ಮನೇಲಿ ಅಮ್ಮ ಮಾಡಿರೋ ಅಡ್ಗೆ ಏನೋ ಬಹಳ ಸುಲಭವಾಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಬಟ್ ಕೆಲವು ಸತಿ ಅವ್ರೆಷ್ಟು ಪ್ರೀತಿಯಿಂದ ಮಾಡಿದಾಗ ಚೆನ್ನಾಗಿಲ್ಲ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ. ನಾನು ಯಾವಾಗ ಅಡಿಗೆ ಮಾಡೋದು ಸ್ವಲ್ಪ ಕಲ್ತ್ಕೊಂಡು ಅವತ್ತಿಂದ ನಾನು ಯಾವ ಅಡಿಗೆನೂ ಕ್ರಿಟಿಸೈಸ್ ಮಾಡಲ್ಲ. ಏನೇ ಇದ್ರು ಚೆನ್ನಾಗಿದೆ ಅನ್ಬಿಟ್ಟೆ ಮುಚ್ಚಾಕ್ತೀನಿ. ಯಾಕಂದ್ರೆ ಅಷ್ಟೊಂದು ಕೇರ್ ಅಂಡ್ ಕನ್ಸರ್ನ್ ಇಂದ ಮಾಡಿರೋವಾಗ ಏನೋ ಹೊಸದಾಗಿ ಅನ್ಸ್ತಾ ಇದೆ. ಯಶಸ್ವಿನಿ, ನೀವು ಹಾಕಿದ್ರೆ ಹಿಂಗ ಹಾಕ್ತಿದ್ದಾರೆ. ಸೊ ಇದು ಆಯ್ತಲ್ಲ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಇದು ಆಗಿದೆ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಏನೋ ತುಂಬಾ ಸ್ಪೆಷಲ್ ಆಗಿ ಅನಿಸ್ತಾ ಇದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆನಂದ್, ಯಾಕೆಂದ್ರೆ ಚಿಕ್ಕದಾಗಿದೆ. ಚೆನ್ನಾಗಿದೆ ಅಲ್ಲ? ಮತ್ತೆ ಇದ್ರಲ್ಲಿ ಸಕ್ಕರೆ ಸೇರಿಲ್ಲ, ಬರೀ ಹಾಲಿನಿದೆ. ಕೆನೆನೆ ಚೆನ್ನಾಗಿ ಬಾಡ್ಸಿರೋದು. ಬರೀ ಇಷ್ಟೇ ಪೀಸಸ್ಗೆ ಅಂತ ಕಮ್ಮಿ ಹಾಕಿರೋದು. ಪರವಾಗಿಲ್ಲ, ಇಬ್ರು ಸೇರಿ ಒಂದ್ ಒಳ್ಳೆ ರೆಸಿಪಿ ಮಾಡಿದ್ರಿ.
ಟೇಸ್ಟಿ ಪ್ಯಾನ್ ಕೇಕ್ ರಬಡಿ is ready. ಈಸ್ ರೆಡಿ. ಥ್ಯಾಂಕ್ ಯು. ಇದು ತುಂಬಾ ವಿಭಿನ್ನವಾಗಿದೆ, ನೋಡಕ್ ತುಂಬಾ ಚೆನ್ನಾಗಿದೆ. ಖಂಡಿತ ಮನೆಯಲ್ಲಿ ಮಕ್ಳಿಗೆ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರೋ ಟೇಸ್ಟಿ ಪ್ಯಾನ್ ಕೇಕ್ ರಬಡಿ ರೆಡಿ ಆಗಿದೆ. ಟೇಸ್ಟಿ ಪ್ಯಾನ್ ಕೇಕ್ ರಬ್ಡಿ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಚಿರೋಟಿ ರವೆ, ಏಲಕ್ಕಿ ಪುಡಿ, ಸಕ್ಕರೆ, ಹಾಲು, ಕೋವಾ, ತುಪ್ಪ ಮತ್ತು ಬಾದಾಮಿ. ಮಾಡುವ ವಿಧಾನ: ಬೌಲ್ಗೆ ಗೋಧಿ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ಏಲಕ್ಕಿ ಪುಡಿ, ಕೋವಾ ಮತ್ತು ಹಾಲನ್ನು ಹಾಕಿ ಕಲಸಿಕೊಂಡು ತುಪ್ಪ ಸವರಿದ ತವಾದ ಮೇಲೆ ಬೇಯಿಸಿಕೊಂಡು ಹಾಲು ಮತ್ತು ಕೋವಾ ಮಿಶ್ರಣ ಹಾಕಿ ಬಾದಾಮಿಯಿಂದ ಅಲಂಕರಿಸಿದ್ರೆ ಟೇಸ್ಟಿ ಪ್ಯಾನ್ ಕೇಕ್ ರಬ್ಡಿ ಸವಿಯಲು ಸಿದ್ಧ.